ಹಲೋ ಬ್ರದರ್ಸ್. ಅಣ್ಣ ಬೆಚ್ಚೋದ್ರು. ಇವನೆಲ್ಲಪ್ಪ ಏನೇ ಐಟಲ್ಲ ಅದು ಆ್ಯಕ್ಸಿಸ್ ತೊಗೊಂಡು ಎಲ್ಲ ಹೋಯ್ತಾನೆ ಅಂತ ಕೇಳೋಕೆ ಹೋಗ್ಬಿಡ್ರಿ ಯಾರು. ನಾನೇ ಹೇಳ್ಬಿಡ್ತೀನಿ ಎಲ್ಲ ಎತ್ತೆ ಯಾವ ಕಡೆ ಹೋಗ್ತಿದ್ದೀನಿ ಅಂತ. ಆಲ್ಮೋಸ್ಟ್ ಈ ರೈನಿಂಗ್ ಸೀಸನಲ್ಲೆಲ್ಲ ಮಾನ್ಸೂನ್ ರೈಡ್ ಅಂದ್ಬಿಟ್ಟು ನಾವೆಲ್ಲ ತುಂಬ ಕಡೆ ಹೋಗ್ತಿರ್ತೀವಿ. ನಾನು ಆ್ಯಕ್ಚುಲಿ ತುಂಬ ಬಂಡವಾಳ ಹಾಕ್ಬಿಟ್ಟು ಇದು ತೊಗೊಂಡಿದ್ದೆ, ರೈನ್ ಕೋಟು. ಯಾವ್ದು ಬ್ರ್ಯಾಂಡು, ಯಾವುದೋ ಒಂದು ರೈನಾಕ್ಸು. 1350 ರೂಪಾಯಿ ಬರೀ ಮೇಲ್ಗಡೆ ಇದೆ ಜಾಕೆಟೇ. ಒಂದು 1350 ರೂಪಾಯಿ. ಈ ಅಣ್ಣನ ಹತ್ರ ನಮ್ಗೆ ಗೊತ್ತಿರೋ ಅಣ್ಣನ ಹತ್ರ ಆಲ್ಮೋಸ್ಟ್ ಒಂದು 2.5 ಇಯರ್ಸಿಂದ ಗೊತ್ತು ನನಗೆ. ಪಾಪ ಅಲ್ಲೇ ಕೆಲಸ ಮಾಡ್ತವ್ರೆ. 2.5 ಇಯರ್ಸಿಂದ ಗೊತ್ತು ನನಗೆ. ಅವ್ರ ಹತ್ರ ನಾನು ತೊಗೊಂಡಾಗ ಬರೀ 250 ರೂಪಾಯಿ ಕೊಟ್ಟರು ಪ್ಯಾಂಟು. ಎಷ್ಟು ಕ್ವಾಲಿಟಿ ಇತ್ತು ಅಂದರೆ 4-5 ಸಲ ಯೂಸ್ ಮಾಡಿದ್ದೀನಿ, ಏನೂ ಆಗಿಲ್ಲ. ಬಿದ್ದಿದ್ದೀನಿ, ಎದ್ದಿದ್ದೀನಿ, ಗುಂಡಿ ಪಂಡಿಲೆಲ್ಲ ಬಿದ್ದುಕೊಂಡು ಮಡಿಕೇರಿಗೆ ಹೋಗಿದ್ವಿ. ಮಡಿಕೇರಿಯಿಂದ ಟ್ರಿಪ್ ಬಂದ ಮೇಲೆ ನಾರ್ಮಲ್ ಇಲ್ಲೆಲ್ಲ ಅಕ್ಕಪಕ್ಕ ನಾರ್ಮಲ್ ಚಿಕ್ಕಪುಟ್ಟ ರೈಡ್ಗೆಲ್ಲ ತೊಗೊಂಡೋಗಿದ್ದೆ, ಏನೂ ಆಗಿಲ್ಲ. ಹಂಗಂದು ಕೇಳಿದೆ, ಅಣ್ಣ ಈ ಥರ ಸ್ವಲ್ಪ ಕ್ವಾಲಿಟಿ ಇತ್ತು, ಬೇರೆ ಯಾವ್ದಾದ್ರು ಇದೆಯಾ ಅಣ್ಣ ಅಂತ. ಸೀಲ್ದೆ ಇದೆ ರೀಶ್ ಸೆಟ್ಟೇನೆ 1500 ರೂಪಾಯಿನೋ 1400 ರೂಪಾಯಿನೋ ಹೇಳಿದ್ರು, ಜಾಕೆಟು ವಿತ್ ಪ್ಯಾಂಟು. ನೋಡ್ಕೊಳ್ಳಿ, ಮನೋಜ್ ಬ್ಯಾಗ್ಸ್ ಅಂತ. ಇವ್ರ ಹತ್ರನೇ ಅಲ್ಲಿ ನಿಂತಿರೋ ಅವರೇ ಓನರು, ಮನೋಜ್ ಅಣ್ಣ ಅಂತ. ನಾನು ತುಂಬ ಎರಡು ವರ್ಷದಿಂದ ಪರಿಚಯ. ಲಿಬರ್ಟಿ ಶೋರೂಮ್, ಶ್ರೀನಿವಾಸ ನಗರ ಮೇನ್ ರೋಡು, 80 ಫೀಟ್ ರೋಡು. ಲಿಬರ್ಟಿ ಶೋರೂಮ್ ಕೆಳಗಡೆನೇ ಬ್ಯಾಗ್ ಅಂಗಡಿ ಇದೆ. ಆಮೇಲೆ ಅದು ಅಲ್ಲದೆ ಬೆಲ್ಟ್ಸು, ಕ್ಯಾಪ್ಸು, ಆಲ್ಮೋಸ್ಟ್ ಚಿಕ್ಕಪುಟ್ಟ ಐಟಮ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಮಾಡ್ತಾರೆ. ಆಮೇಲೆ ಬ್ಯಾಗ್ಸ್ಗಳು ಜಾಸ್ತಿ ಇರೋ ಹತ್ರ ಹೋಗೋದು, ಬ್ಯಾಗ್ಸ್ಗಳು, ಆಮೇಲೆ ರೈನ್ ಕೋಟ್ಸ್ಗಳು, ಆಮೇಲೆ ನಮ್ಮ ರೈಡಿಂಗ್ ಜಾಕೆಟ್ಗಳು ಏನಾದರೂ ಸ್ಟಿಚಿಂಗ್ ಬಿಚ್ಚಿದ್ರೆ, ಜಿಪ್ ಬಿಚ್ ಹೋಗಿದ್ರೆ ಎಲ್ಲನೂ ರೆಡಿ ಮಾಡಿಕೊಡ್ತಾರೆ. ಸೊ ನೆಕ್ಸ್ಟ್ ಇವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಪ್ರಾಡಕ್ಟ್ಸು ಕೇಳ್ಕೊಳ್ಳೋಣ. ನೋಡ್ಕೊಂಬಿಡಿ, ಅಡ್ರೆಸ್ ಕರೆಕ್ಟಾಗಿ ನೋಡ್ಕೊಳ್ಳಿ, ಎಲ್ಲ ಕನ್ಫ್ಯೂಸ್ ಆಗೋಲ್ಲ. ಅಣ್ಣ ನಾನು ವೀಡಿಯೋ ಮಾಡಬೇಕು ಅಂತಲೇ ಬಂದೆ, ನಾನು ನಿಮ್ಗೆ ಹೇಳ್ದೆ ಬಂದಿದ್ದೀನಿ, ಏನು ಅನ್ಕೋಬಿಡ್ರಿ. ನೀವೇ ನೋಡ್ಕೊಂಬಿಡ್ರಿ. ಎಲ್ಲ ಇದೇ ಅಂಗಡಿ, ಇದೇ ಮನೋಜಣ್ಣ. ಎಲ್ಲ ನಾನು ಒಳಗಡೆ ಎಲ್ಲ ಡೀಟೇಲ್ಸ್ ತೊಗೋತೀನಿ, ನೀಟಾಗಿ ಎಲ್ಲ ಹೇಳ್ತೀನಿ, ಯಾವುದಕ್ಕೆ ಏನೇನು ಡಿಸ್ಕೌಂಟ್ ಇದೆ. ಆಲ್ಮೋಸ್ಟ್ ಎಲ್ಲ 10% ಡಿಸ್ಕೌಂಟ್ ಹೇಳಿದ್ರಿ ಅಣ್ಣ ನೀವು. ಝೀಲ್ ಮಾತ್ರ. ಹಾಂ ಸರಿ ಅಣ್ಣ, ಆಯ್ತು. ಕಡಿಮೆ ಮಾಡ್ಕೊಡ್ತೀವಿ, ಕಡಿಮೆ ಇದೆ, ಏನು ಜಾಸ್ತಿ ಏನಿಲ್ಲ. ನಮ್ಮ ಮೇನ್ಲಿ ರೈಡರ್ಸ್ಗೆ ಹೆಲ್ಪ್ ಆಗಬೇಕು. ಓಕೆ ಓಕೆ, ರಿಪೇರ್ಸ್ ಎಲ್ಲ ಮಾಡ್ತೀವಿ. ಅದೇ ಜಾಕೆಟ್ ಎಲ್ಲ ಹೊಲ್ಕೊಡು. ಎಲ್ಲ ಇಲ್ಲೇ ಮಾಡೋದು. ನಮಗೆ ಮೇಯ್ನ್ ಅದೇ ಇರೋದು, ರೈಡಿಂಗ್ ಜಾಕೆಟ್ ಸ್ಟಿಚಿಂಗ್ ಮಾಡಿಕೊಡೋದು. ಆಮೇಲೆ ಝೀಲ್ದೊಂದು ರೈನ್ ಕೋಟ್ದು, ಅದೊಂದು ಮೇಯ್ನ್ ಬಿಡ್ರಿ. ಇದೆ ಮನೋಜ್ ಬ್ಯಾಗ್ಸು. ಆಮೇಲೆ ಇನ್ನೂ ಹೇಳ್ತೀನಿ ಏನೇನೋ ಇದೆ. ಝೀಲ್ದಣ್ಣ ಇದು ಒಂದು ಬೈಕರ್ಸ್ಗೆ ಅಂತಲೇ ತರಿಸಿರೋ ಐಟಮ್ ಇದು. ಓಕೆ ಓಕೆ, ಹಾಂ ಹಾಂ. ಪ್ಯಾಂಟ್ ಬರುತ್ತೆ ಇದು. ನನಗೆ ತರಿಸ್ಕೊಡ್ಲಿಲ್ಲ ನೀವು, ಬ್ಲ್ಯಾಕೇ ಬಂದಿದ್ದು ನನಗೆ. ಮಸ್ತಾಗೈತೆ. ಎಷ್ಟಾಗುತ್ತೆ ಅಣ್ಣ ಇದು? MRP ಬಂದು 1599 ಇದೆ. ಹಾಂ, ಸೆಟ್ ನಮ್ಮ ಹತ್ರ MRP ಸೆಟ್ಟು. ಓಕೆ ಓಕೆ. ಈ ಪ್ಯಾಂಟ್ ಬರುತ್ತೆ. ಹಾಂ ಹಾಂ. ಈ ಪ್ಯಾಂಟು ಮತ್ತು ಅಪ್ಪರ್ ಬರುತ್ತೆ, ಎರಡು ಸೇರಿ MRP ಎಷ್ಟಿದೆ 1599 ಇದೆ. ಹಾಂ, 10% ಡಿಸ್ಕೌಂಟ್ ಆಗುತ್ತೆ. ಇದು ಬಂದು ಎರಡು ಬಂದ್ಬಿಡುತ್ತೆ. ಕ್ವಾಲಿಟಿನೂ ಚೆನ್ನಾಗೈತೆ ಅಣ್ಣ, ಸೀರಿಯಸ್ ಆಗಿ ಸೇಮ್ ಇದೆ ಅದೂ. ಓಪನ್ ಮಾಡಿ, ಇದೊಂದೇನೋ ಬೇರೆ ಬೇರೆ ಕ್ವಾಲಿಟಿ ಇದೆಯಣ್ಣ? ತುಂಬ ವೆರೈಟಿ ಇದೆ. ಒಂದು 13 ಇಂದ 15 ಮಾಡೆಲ್ಗಳಿದೆ ಜೀಲಲ್ಲಿ. ನಿನ್ನೆ ಹಾಕೋಣ ಒಂದ್ಸಲ, ಹಾಕೋ ನೋಡಿ. ನಂಗೆ ಹೆಲ್ಮೆಟ್ ಬೇಚ್ ಹಾಕೊಂಡು ನಾನು ವೀಡಿಯೋ ಮಾಡಿಸ್ತಾ ಸತ್ತೋಗ್ಬಿಡ್ತೀನಿ. ರೈಡಿಂಗ್ ಜಾಕೆಟ್ ಮೇಲೆ ಹಾಕೊಳ್ಳೋ ಥರ ಹಾಂ, ಮಾಡಲ್. ಸ್ವಲ್ಪ ಫ್ರೀ ಇರುತ್ತೆ. ಸೀರಿಯಸ್ ಆಗಿ ನನಗೆ ಅದಕ್ಕಿಂತ ಕ್ವಾಲಿಟಿ ಅನಿಸುತ್ತೆ. 2 ಲೇಯರ್ ಇದೆ ಇದು. ಡಬಲ್ ಲೇಯರ್ ಬರುತ್ತೆ, ಮತ್ತು ಜಾಕೆಟ್ ಮೇಲೆ ಹಾಕೋಬೋದು. ಇಲ್ಲಿ ನೋಡಿ ಎಷ್ಟು ಫ್ರೀ ಇದೆ ಅಂತ. ನೀವು ರೈಡಿಂಗ್ ಜಾಕೆಟ್ ಮೇಲೆ ಆರಾಮಾಗಿ ಹಾಕೋಬೋದು. ಇದು ದೊಡ್ಡ ಸೈಜ್ ತೋರಿಸ್ತಾ ಇರೋದು. ಸೈಜ್ ಇದೆ, 2 ಸೈಜ್ ಬರುತ್ತೆ ಇದರಲ್ಲಿ. ಇದು ಅಷ್ಟೇ ರೈಡಿಂಗ್ ಪ್ಯಾಂಟ್ ಮೇಲೆ ಹಾಕೊಳ್ಳೋ ಥರ ಇರೋದು. ಇದು ಸೀರಿಯಸ್ ಆಗಿ ಸಗದಾಯ್ತಣ್ಣ. ನಾನು ಇದು ಬಿಟ್ಟರೆ ಬೇರೆದು ಮಾಡೋದು ಕೊಟ್ಟೆ. ಇದು 1400 ಆಲ್ಮೋಸ್ಟು, ನಿಯರ್ಲಿ ಅಷ್ಟೇ. 1400. ಓಕೆ. ಇದರಲ್ಲಿ ಲಿಟ್ರಲಿ ನಂಗೆ ಸಕ್ಕತ್ ಇಷ್ಟ ಆಯ್ತು. ನಾನು ತೊಗೊಂಡಿರೋದೆಲ್ಲ ಬರೀ 1 ಲೇಯರು. ಇದು 2 ಲೇಯರ್ಸ್ ಇದೆ. ಅದು ಒಂದಕ್ಕಿಂತ 1450 ರೂಪಾಯಿ ಕೊಟ್ಟಿದ್ದೀನಿ MRP ಪೂರ. ಇದು ಝೀಲ್ ಅವ್ರು ಬಂದು ರೈನ್ ವೇರಲ್ಲೇ ಸ್ಪೆಷಲಿಸ್ಟ್ ಅವರು. ಅವರಲ್ಲಿ ಕೋಸ್ಟಲ್ ಏರಿಯಾಸಲ್ಲಿ ಮಡಿಕೇರಿ, ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ನೀವು ಏನು ಇದನ್ನೆಲ್ಲ ತರಿಸಿದ್ದೀನಿ ಅಂತ ಹೇಳಿದ್ದು? ಹಾಂ, ಇದನ್ನೇ. ನೋಡಿ, ಇದ್ರ ಮೇಲೆ ಝೀಲ್ ಅಂತ ಬ್ರ್ಯಾಂಡಿಂಗ್ ಆಗಿರುತ್ತೆ. ಒಳ್ಳೆ ಕ್ವಾಲಿಟಿ ಐತಿ. ಅದೇ ಸೇಮ್ ಅದರಲ್ಲೇ ನಿಯಾನ್ ಆರೆಂಜು, ಇದು ನಿಯಾನ್ ಗ್ರೀನು, ಇದು ಆರೆಂಜು. ಓಕೆ. ಪ್ಲಸ್ ಇನ್ನೊಂದು ನಿಯಾನ್ ಬೇಡ ನನಗೆ, ಬಟ್ ರೈಡಿಂಗ್ ಪ್ಯಾಂಟ್ ಮೇಲೆ ರೈಡಿಂಗ್ ಜಾಕೆಟ್ ಮೇಲೆ ಹಾಕೋತೀನಿ ಅಂದರೆ ಈ ಕಲರ್ ಅವೈಲೇಬಲ್ ಇದೆ. ಇದು ಸೇಮ್ ಪ್ರೈಸ್ ಅಲ್ಲ? ಸೇಮ್, 3 ಒಂದೇ ಪ್ರೈಸ್. 3 ಕಲರ್ ಇದೆ. ಬ್ಯಾಗಿಂಗ್ ಚೆನ್ನಾಗಿ
ಬಟ್ ಇದು ಪರ್ಟಿಕ್ಯುಲರ್ ಆಗಿ ಬೈಕರ್ಸ್ಗೆ ಅಂತ ಮಾಡಿರೋ ಮಾಡಲ್ ಇದನ್ನ ಇದು ಓಕೆ ಓಕೆ. ಇದು ಮೂರು ಬಿಟ್ಟರೆ ಬೇರೆ ಕಮ್ಮಿದು ಕಮ್ಮಿ ಅಂದ್ರೆ ನಮ್ಮ ಹತ್ರ 759 ಈಗ ಜಸ್ಟ್ ನಾನು ಒಂದು ರೈಡ್ ಹೋಗಿ ಬರ್ತೀನಿ ಸಾಕು. ಏನಕ್ಕೆ ಒಂದು 1700 ರೂಪಾಯಿ 1500 ರೂಪಾಯಿ ಕೊಟ್ಬಿಟ್ಟು ಏನಕ್ಕೆ ತೊಗೊಳೋಣ. 49 ಇಂದ ಇದೆ ಝೀಲ್ದೆ ಇದೂನು ಬ್ರ್ಯಾಂಡು. ಇದನ್ನು ನಿಮಗೆ ಅಪ್ಪರ್ ಲೋವರ್ ಎರಡು ಸೇರಿನೇ ಬರುತ್ತೆ, ಪ್ಯಾಂಟು ಶರ್ಟ್ ಎರಡು ಬರುತ್ತೆ. 750ಗೆ 2 ಲೇಯರ್. ಇದು ಏನು ಸಿಂಗಲ್ ಲೇಯರು ತುಂಬ ಲೋ ಕ್ವಾಲಿಟಿ ಚೀಪ್ ಕ್ವಾಲಿಟಿ ಅಂತಲ್ಲ, ಅಷ್ಟೇ ಬೈಕರ್ಸ್ಗೆ ಏನು ಮಾಡಿರೋ ಮಾಡಲು. ಅದು ಬಿಟ್ಟು ಇನ್ನೂ ನಮ್ಮ ಹತ್ರ ತುಂಬ ಇದೆ ಮಾಡಲ್ಸ್. ಇದು ಚೆನ್ನಾಗಿದೆ ನೋಡಿ, ಇದಕ್ಕೂ ಪ್ಯಾಂಟ್ ಬರುತ್ತೆ. ಸಾಕಣ ಒಂದು 2 ರೈಡ್ 3 ರೈಡ್ ಹೋಗೋರಿ ಮಾನ್ಸೂನಲ್ಲಿ. ಆ್ಯಕ್ಚುಲಿ ಇದು ಬೆಸ್ಟು. ಇದಕ್ಕೂ ಏನು ಡಿಸ್ಕೌಂಟ್ ಇಲ್ಲ ಅಂತಲ್ಲ, ಇದಕ್ಕೂ ಈ ಕಡಿಮೆ MRPಗೂ ಡಿಸ್ಕೌಂಟ್ ಇದೆ 10%. ಇದು ಕೂಡ 10%? ಮಸ್ತು. ಸೀಲಲ್ಲಿ ನಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ ತೊಗೊಂಡ್ರು 10% ಡಿಸ್ಕೌಂಟ್ ಆಗುತ್ತೆ. ಹೈಯೆಸ್ಟ್ ಸೆಲ್ಲಿಂಗು ನಮ್ಮ ಹತ್ರ ಸೆಲ್ಲಿಂಗ್ ಮಾಡಲ್ ಅಂದರೆ ಇದರಿಂದ ಇದು ರೈನ್ ಎಲ್ಲ ರೈನ್ದೆ, ಝೀಲ್ದಿರೋದೆಲ್ಲ ರೈನ್ದೇನೆ. ಏನಂದರೆ ಅದರಲ್ಲೇ ಸ್ಪೆಷಲಿಸ್ಟ್ ಅವರು, ರೈನ್ ವೇರಲ್ಲೇ ಸ್ಪೆಷಲಿಸ್ಟ್ ಅವರು. ಓಕೆ ಓಕೆ. ಮಾಡಲ್ ಬಂದು ತುಂಬ ಸೆಲ್ ಇರೋದು. ಓಕೆ. ಇದು ಕ್ಯಾಪ್ ಹಿಂದೆ ಎಲ್ಲ ಇದೆ, ಕ್ಯಾಪ್ ಇದೆ. ಓ ಇದು ಇಲ್ಲಿದೆಯಾ? ಬೇಡ ಅಂದಾಗ ಮುಚ್ಚಿಟ್ಕೋಬೋದು. ಮತ್ತು ಇದು ಇನ್ನು ಹೈ ಕ್ವಾಲಿಟಿ ಆ್ಯಕ್ಚುಲ್ ಆಗಿ ಹೇಳ್ಬೇಕು ಅದಕ್ಕಿಂತ. ಹೌದು, ಬಳಕೆ ಬರಲ್ಲ ಅಂತ ಅದು ಬರುತ್ತೆ. ಇನ್ನು ಟಾಪ್ ಮೋಸ್ಟ್ ಅಂದರೆ ನನ್ನ ಹತ್ರ ಇರೋ ಝೀಲ್ ಪ್ರಾಡಕ್ಟ್ಸಲ್ಲಿ ಇದು ಟಾಪ್ ಮೋಸ್ಟ್ ಕ್ವಾಲಿಟಿ. ಸೀರಿಯಸ್ ಆಗಿ ಇಷ್ಟ ಆಯ್ತು ಅಣ್ಣ. ನಾನು ನಂಬಿಕೊಂಡು ಇಲ್ಲೇ ತೊಗೋಬೇಕಿತ್ತು. 1000 ರೂಪಾಯಿ ಫುಲ್ ಸೆಟ್ ಬರೋದನ್ನ ಇಲ್ಲೇ ಎತ್ಕೊಡುವೆ. ಪ್ಯಾಂಟ್ ಎಲ್ಲ ಹರಿದೋಗುತ್ತೆ, ಬಾಟಮು ಅದು ಇದು ಅಂತ ಹೇಳ್ತಾರೆ. ಅದಕ್ಕೆ ಅಂತಾನೆ ಇದು ಡಬಲ್ ಸ್ಟಿಚಿಂಗು ಇನ್ನು ವೈಡ್ ಮಾಡಿರೋದು. ಇದು ಇದೆಷ್ಟು? ಇದು ಬಂದು XL XXL ಬರುತ್ತೆ. ಸಾರಿ, XL ಬರಲ್ಲ, XXL ಇದೆ ಇದರಲ್ಲಿ. XXL ಬಂದು 1699 ಬರುತ್ತೆ MRP. ಆಮೇಲೆ 3XL ಬಂದು 1850 ಬರುತ್ತೆ. 1850. ಓಕೆ. ಇನ್ನು ತುಂಬ ಇದೆ ಮಾಡಲ್ಸು. ಒಂದು ಕಡಿಮೆ ಅಂದ್ರೆ ಒಂದು 15 ಮಾಡಲ್ಗಳಿದೆ. 15 ಮಾಡಲು. ಸ್ಟಾರ್ಟಿಂಗ್ ಪ್ರೈಸು ಅದೇ 750 ನಾವು ಸ್ಟಾರ್ಟಿಂಗ್. ಓಕೆ ಓಕೆ. 750 ಒಳ್ಳೆ ಕ್ವಾಲಿಟಿದು. ಝೀಲಲ್ಲಿ ಇನ್ನೂ ಕಡಿಮೆದು ಇದೆ, ತರಿಸಲ್ಲ. ನಾವು ತರಿಸೋ ರೇಂಜ್ ಬಂದು ಸ್ಟಾರ್ಟ್ ಆಗೋದು 750 ಇಂದ 1800 850. ಓಕೆ. ಅದರಲ್ಲಿ ಏನಿದೆ 10% ಡಿಸ್ಕೌಂಟು. ನಾವು ಜಾಕೆಟ್ ಅಂತ ಏನು ತಗೋತಾರೆ ಜನ, ಆಲ್ಮೋಸ್ಟ್ ಅದೆಲ್ಲ ಮೆಟೀರಿಯಲ್ ವಾಟರ್ ಪ್ರೂಫೇ ಇರುತ್ತೆ. ಬಟ್ ಏನಂದರೆ ಸ್ಟಿಚಿಂಗಿಂದ ನೀರು ಇಳಿಯುತ್ತೆ. ಓಕೆ ಓಕೆ. ಸೊ ಇದರಲ್ಲಿ ಇದು ಬಂದು ಝೀಲ್ ಅವ್ರದ್ದೇ ಪ್ರಾಡಕ್ಟು, ಹೈಬ್ರಿಡ್ ಬೈ ಝೀಲ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ನಿಮಗೆ ಸ್ಟಿಚಿಂಗಿಂದನೂ ನೀರು ಹೋಗಲ್ಲ, ಯಾಕಂದರೆ ಒಳಗಡೆಯಿಂದ ನಿಮಗೆ ಟೇಪಿಂಗ್ ಆಗಿರುತ್ತೆ. ವಾಟರ್ ಕ್ವಾಲಿಟಿ ಆಗಿರುತ್ತೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಕಾಸ್ಟ್ ಏನು ಜಾಸ್ತಿ ಇಲ್ಲ, 1100 ಚೇಂಜ್ ಬರುತ್ತೆ. ಈ ವಸ್ತುಗೂ 10% ಡಿಸ್ಕೌಂಟ್ ಇರುತ್ತೆ. ಝೀಲಲ್ಲಿ ಆಲ್ಮೋಸ್ಟ್ ಎಲ್ಲದಕ್ಕೂ 10% ಡಿಸ್ಕೌಂಟ್. ನಿಮ್ಮ ಪರ್ಟಿಕ್ಯುಲರ್ ನಿಮ್ಮ ಹತ್ರ ಇದು ಬಂದು ಡ್ಯುಯಲ್ ಸೀಸನ್ ಅಂತ. ಡ್ಯುಯಲ್ ಸೀಸನ್ ಇದಕ್ಕೆ ಅವರು ನೇಮಿಂಗ್ ಮಾಡಿರೋದೇ ಡ್ಯುಯಲ್ ಸೀಸನ್ ಜಾಕೆಟ್ ಅಂತ ಹೇಳ್ಬಿಟ್ಟು. ಓಕೆ. ಇದು ನೀವು ಹಾಕೊಂಡು 5 ನಿಮಿಷ ನಿಂತ್ಕೊಂಡ್ಬಿಟ್ರೆ ಹಂಗೆ ದೂರ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಬಿಸಿನೂ ಇರುತ್ತೆ, ಮಳೆಗೂ ಆಗುತ್ತೆ, ಚಳಿಗೂ ಆಗುತ್ತೆ, ಎರಡಕ್ಕೂ ಆಗುತ್ತೆ. ಟ್ರೆಕ್ಕಿಂಗ್ ಮಾಡೋಕೆ ಹೆವಿ ಯೂಸ್ ಆಗುತ್ತೆ ಇದು. ಅದೆಲ್ಲ ಬೈಕರ್ಸ್ಗೆ ಯೂಸ್ ಆದರೆ ಇದೆಲ್ಲ ಟ್ರೆಕ್ಕಿಂಗ್ ಮಾಡೋಕೆ ಒಳ್ಳೆ ಸಗದ ಇರ್ತದೆ. ತುಂಬ ಚೆನ್ನಾಗಿದೆ. ಸೀರಿಯಸ್ ಚೆನ್ನಾಗೈತಣ್ಣ. ಇದು ಸ್ಟಿಚ್ ಮಾಡಿಸಿದ್ದೆ ಜಾಕೆಟ್, ಸ್ವಲ್ಪ ಸ್ಟಿಚಿಂಗ್ ಹೋಗ್ಬಿಟ್ಟಿತ್ತು ಅಂದ್ಬಿಟ್ಟು. ಅದ್ರ ಬಗ್ಗೆ ಏನಾದರೂ ಯಾರು ಬಂದರೆ ಮಾಡ್ಕೊಡ್ತೀರಾ? ಏನು ಯಾರ್ದಿದ್ರು ಮಾಡ್ತೀವಿ, ನಾವು ಇರೋದೇ ಅದೇ ಕೆಲಸ ಮಾಡೋದಕ್ಕೆ. ಈಗ ಏನು ರಿಪೇರ್ಸು, ಜಾಕೆಟು, ಆಮೇಲೆ ಮೇನ್ ಆಗಿ ಜಿಪ್ಪರ್ ವರ್ಕ್ಸ್. ಯಾವ್ದಕ್ಕಾದ್ರೂ ಜಾಕೆಟ್ ಜಿಪ್ ಹೋಗಿದ್ರು, ಜಾಕೆಟು, ಪ್ಯಾಂಟು, ಗ್ಲೌಸ್ ಎಲ್ಲ ಮಾಡೋಕ್ಕಾಗಲ್ಲ. ಗ್ಲೌಸ್ ಏನಾರು ಅಂದ್ರೆ ಹೊಲಿಯುವಂಥದ್ದು ಏನಾರು ಇದ್ದು ಅದನ್ನ ಹೊಲಿತೀವಿ. ಅದ್ ಬಿಟ್ಟು ಜಿಪ್ ವರ್ಕ್ ಯಾವ್ದಕ್ಕಿದ್ರು ಮಾಡ್ತೀವಿ, ಬ್ಯಾಗ್ಗಳಿಗೆ ಯಾವ್ದಕ್ಕಾದ್ರೂ ಇರಲಿ ಎಲ್ಲದಕ್ಕೂ ಮಾಡ್ತೀವಿ. ಮತ್ತೆ ಸ್ಟಿಚಿಂಗ್ ವರ್ಕ್ ಏನೇನಾಗುತ್ತೆ ಎಲ್ಲ ಮಾಡ್ತೀವಿ. ನಿಮ್ಮ ಮೊಬೈಲ್ ನಂಬರ್ ಎಲ್ಲ ಇದ್ರಲ್ಲಿ ಕ್ಯಾಪ್ಷನ್ ಅಲ್ಲಿ ಹಾಕ್ಬಿಟ್ಟಿರ್ತೀನಿ, ಅಡ್ರೆಸ್ ಕ್ಯಾಪ್ಷನ್. ಅಡ್ರೆಸ್ ಎಲ್ಲ ಆರಾಮ್ಸೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಲಿಬರ್ಟಿ ಶೋರೂಮ್ ಹತ್ರ ಬಂದ್ರೆ ಮನೋಜ್ ಬ್ಯಾಗ್ಸ್ ಅಲ್ಲಿ ಯಾರು ಮೇನ್ ರೋಡ್ 80 ಫೀಟ್ ರೋಡ್ ಲಿಬರ್ಟಿ ಅದೇ ಬಿಲ್ಡಿಂಗ್ ಇರೋದು. ಆಕ್ಚುಲಿ ಆರಾಮ್ಸೆ ಗೊತ್ತಾಗುತ್ತೆ. ಬ್ಯಾಗ್ಸ್ ಅಲ್ಲೂ ತುಂಬಾ ವೆರೈಟಿ ಇದೆ. ಬ್ಯಾಗ್ಸ್ ಅಲ್ಲಿ ತುಂಬಾ ವೆರೈಟಿ ಇದೆ. ರೈನ್ ವೇರ್ ಅಲ್ಲಂತೂ ನೋಡಿ ತುಂಬಾ. ಅದೇ ಹೇಳ್ದೆ ಎಲ್ಲ ಶೋರೂಮ್ ತರನೇ ಇಟ್ಟಿದ್ದೀರಾ. ಮೋಸ್ಟ್ ಎಲ್ಲ ಸಿಗುತ್ತೆ, ಕ್ಯಾಪ್ಸು ಎಲ್ಲ ನೀಟಾಗಿ. ಕ್ಯಾಪ್ಗಳು ತುಂಬಾ ವೆರೈಟಿ ಇದೆ. ಏನಾರು ಇದ್ರೆ ಆರಾಮಾಗಿ ಬರ್ಬೋದು.
ಹೊಸದೇ ತಗೋಬೇಕು ಮಾತ್ರ ಬರಬೇಕು ಅಂತ ಏನಿಲ್ಲ, ರಿಪೇರ್ ಇದ್ರೂ ಮಾಡ್ತೀವಿ. ಓಕೆ ಓಕೆ. ಮತ್ತೆ ಹೊಸದ್ ಬೇಕಾದ್ರೂ ಬನ್ನಿ, ಒಳ್ಳೊಳ್ಳೆ ಐಟಮ್ಗಳಿದೆ. ಏನಾರು ಇದ್ರೆ ಸೀರಿಯಸ್ ನನ್ನ ಪ್ರಕಾರ ವರ್ತ್ ಅಣ್ಣ. ನೀವು ಝೀಲ್ ಆಲ್ಮೋಸ್ಟ್ 750 ಇಂದ 1850 ವರ್ಗು ನಿಮ್ಮ ಹತ್ರ ಇರೋದು ಪ್ರಾಡಕ್ಟ್ ಝೀಲ್ದು ರೈನ್ ಕೋಟ್ದು. ನಾವು ತರಿಸೋದು ಆ ಬೆಲೆಗಳು ಅಲ್ಲ. ಹರೀಶ್ ಬಂದು ನಮ್ಮ ಅಂಗಡಿಗೆ ಫಸ್ಟ್ ಟೈಮ್ ಬಂದಿದ್ದು ಜಾಕೆಟ್ ಹೊಲ್ಸಕ್ಕೆ. ಅದು ಕೇಳೋಣ ಅನ್ಕೊಂಡ್ ಬಂದಿದ್ದು. ಜೊತೆಗೆ ನಾನು ರೈಡ್ಗಳು ಹೋಗ್ತೀನಿ ಅಂತ ಹೇಳಿ ನಾನು ಮಾತಾಡ್ದೆ, ಹರೀಶ್ ಮಾತಾಡಿದ್ರು. ಅವಾಗಿಂದ ಎಲ್ಲ ಬೇಕಾದ್ರೂ ಹರೀಶ್ ಇಲ್ಲೇ ಬರ್ತಾರೆ. ನಂಗೆ ಲಿಟ್ರಲ್ ಮನೋಜಣ್ಣದ ಮೊಬೈಲ್ ನಂಬರು ಮತ್ತು ಅಡ್ರೆಸ್ ಎಲ್ಲ ನಾನು ಕ್ಯಾಪ್ಷನ್ ಹಾಕಿರ್ತೀನಿ. ಏನಾದರೂ ರಿಕ್ವೈರ್ಮೆಂಟ್ ಇತ್ತು ಬರ್ತಿದ್ದೀನಿ ಅಂತಂದರೆ ಒಂದು ಕಾಲ್ ಮಾಡ್ಕೊಂಬನ್ನಿ.